ಒಂದ್ ಕಡೆ ಕುರ್ಚಿ ಕಾಳಗದ ನಡುವೆಯೇ ಮತ್ತೊಂದ್ ಕಡೆ ಅಹಿಂದ ಸಚಿವರುಗಳು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಐಸಿಸಿ ಪ್ರಮುಖರನ್ನ ಭೇಟಿಯಾಗ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸಚಿವ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನೋಡಿ, ಈ ಹಿಂದೆ ಒಂದಷ್ಟು ಜನ ಸಚಿವರುಗಳು ಸಚಿವಾಕಾಂಕ್ಷಿ ಶಾಸಕರುಗಳು ಹೋಗಿ ಭೇಟಿಯಾಗಿದ್ರು. ಇದೀಗ ಸೀನಿಯರ್ಸ್ ಎಲ್ಲ ಒಂದಷ್ಟು ಜನ ಜೊತೆಗೆ ಅಹಿಂದ ಸಚಿವರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಎಚ್ ಸಿ ಮಹದೇವಪ್ಪ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸುರ್ಜೇವಾಲಾ ಅವರ ನಿವಾಸದಲ್ಲೇ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರಂತೆ. ರಾಜ್ಯ ರಾಜಕೀಯದ ಪಲ್ಲಟಗಳ ಚರ್ಚೆ ಏನು ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಈ ಭೇಟಿಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಹಿಂದೆ ಹೋದ ಶಾಸಕರ ಗುಂಪಿನಲ್ಲಿ ಒಂದಷ್ಟು ಮಂದಿ ಡಿಕೆಶಿ ಬಣದ ಶಾಸಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಇವರು ಸಿದ್ದರಾಮಯ್ಯ ಬಣದ ನಾಯಕರುಗಳೇ ಹೆಚ್ಚಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವರುಗಳು, ಅಹಿಂದ ಸಚಿವರುಗಳು ಹೋಗಿ ದೆಹಲಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏನು ಪ್ರಾಮುಖ್ಯತೆ ಇದೆ ಈ ಒಂದು ಭೇಟಿಗೆ? ಯಾತಕ್ಕೋಸ್ಕರ ಇವರೆಲ್ಲರೂ ಅಹಿಂದ ಲೀಡರ್ಸ್ ಯಾಕೆ ಹೋಗಿ ಭೇಟಿಯಾಗಿದ್ದಾರೆ? ಸಮಾವೇಶ ಮಾಡಬೇಕು ಅಂತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಕ್ಲಿಯರೆನ್ಸ್ ತಗೊಳಕ್ಕೆ ಹೋಗಿದ್ದಾರಾ? ಇನ್ನು ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಈ ಭೇಟಿ ಬಗ್ಗೆ? ಒಂದು ರಾಜ್ಯ ರಾಜಕೀಯದಲ್ಲಿ ಮೇ 4ರ ಬಳಿಕ ಒಂದು ಮಹತ್ವವಾದ ಚಿತ್ರಣಗಳು ಬದಲಾಗ್ತವೆ ಅನ್ನೋ ಚರ್ಚೆಗಳಿದ್ದಾವೆ. ಒಂದು ಸಚಿವ ಸಂಪುಟ ಪುನರ್ರಚನೆ ಆದ್ರೂ ಆಗಿರ್ಬೋದು, ಇನ್ನೊಂದು ನಾಯಕತ್ವದ ಬದಲಾವಣೆ ಆದ್ರೂ ಕೂಡ ಆಗಿರಬಹುದು. ಎರಡೂ ವಿಚಾರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದ್ರಿಂದ ಸಿಎಂಟಿ ಒಂದು ರೀತಿಯಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಪೂರಕವಾದಂತಹ ಬೆಂಬಲ ಬೇಕಾಗುತ್ತೆ. ಈ ತರದ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತು ನಾಯಕತ್ವದ ದೃಷ್ಟಿಯಿಂದ ನಾವು ಈ ತರದ 5 ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಬೆಂಬಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ನಾಯಕತ್ವದ ವಿಚಾರವಾಗಿ ಕೂಡ ಮನವಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯಾಗ್ತಾ ಇವೆ. ಬಹಳ ಪ್ರಮುಖವಾಗಿ ನಾಯಕತ್ವವನ್ನು ಬದಲಾವಣೆ ಮಾಡಬಾರದು, ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕು, ಮುಂದಿನ ಚುನಾವಣೆಯಿಂದ ದೃಷ್ಟಿಯಿಂದ ಇದೇ ರೀತಿ ಕಂಟಿನ್ಯೂ ಆಗಿರ್ತಾ ಹೋದ್ರೆ ಒಳ್ಳೆಯದು ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಕಠಿಣ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸವನ್ನು ಆಗುತ್ತೆ. ಯಾವ ರೀತಿಯಾಗಿ ಬಿಜೆಪಿ ನಾಯಕತ್ವವನ್ನು ಬದಲಾವಣೆ ಮಾಡಿ ಚುನಾವಣೆಯಲ್ಲಿ ಸೋಲುವಂತ ಪರಿಸ್ಥಿತಿ ಬಂತು, ಇಲ್ಲೂ ಕೂಡ ಆ ತರದ ಪರಿಸ್ಥಿತಿಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ನೀವು ನಾಯಕತ್ವದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ನಡೆಸೋಕೆ ಸಿದ್ದರಾಮಯ್ಯ ಅವಕಾಶ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಸಚಿವರಾದಂತಹ ಮಹದೇವಪ್ಪನವರು ಮತ್ತು ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ನಾಯಕತ್ವದ ವಿಚಾರವನ್ನ ಮೇ 4ರ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರೆದು ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೋಗಿ ಈಗ ದೆಹಲಿಗೆ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಕೂಡ ಬಹಿರಂಗ ಹೇಳಿಕೆಯನ್ನು ನೀಡುವ ಮೂಲಕ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಒಂದು ಗಟ್ಟಿಯಾಗಿ ಧ್ವನಿಯನ್ನ ಎತ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಕುರ್ಚಿ ಕಾಳಗದ ನಡುವೆಯೇ ಮತ್ತೊಂದ್ ಕಡೆ ಅಹಿಂದ ಸಚಿವರುಗಳು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಐಸಿಸಿ ಪ್ರಮುಖರನ್ನ ಭೇಟಿಯಾಗ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸಚಿವ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನೋಡಿ, ಈ ಹಿಂದೆ ಒಂದಷ್ಟು ಜನ ಸಚಿವರುಗಳು ಸಚಿವಾಕಾಂಕ್ಷಿ ಶಾಸಕರುಗಳು ಹೋಗಿ ಭೇಟಿಯಾಗಿದ್ರು. ಇದೀಗ ಸೀನಿಯರ್ಸ್ ಎಲ್ಲ ಒಂದಷ್ಟು ಜನ ಜೊತೆಗೆ ಅಹಿಂದ ಸಚಿವರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಎಚ್ ಸಿ ಮಹದೇವಪ್ಪ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸುರ್ಜೇವಾಲಾ ಅವರ ನಿವಾಸದಲ್ಲೇ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರಂತೆ. ರಾಜ್ಯ ರಾಜಕೀಯದ ಪಲ್ಲಟಗಳ ಚರ್ಚೆ ಏನು ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಈ ಭೇಟಿಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಹಿಂದೆ ಹೋದ ಶಾಸಕರ ಗುಂಪಿನಲ್ಲಿ ಒಂದಷ್ಟು ಮಂದಿ ಡಿಕೆಶಿ ಬಣದ ಶಾಸಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಇವರು ಸಿದ್ದರಾಮಯ್ಯ ಬಣದ ನಾಯಕರುಗಳೇ ಹೆಚ್ಚಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವರುಗಳು, ಅಹಿಂದ ಸಚಿವರುಗಳು ಹೋಗಿ ದೆಹಲಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏನು ಪ್ರಾಮುಖ್ಯತೆ ಇದೆ ಈ ಒಂದು ಭೇಟಿಗೆ? ಯಾತಕ್ಕೋಸ್ಕರ ಇವರೆಲ್ಲರೂ ಅಹಿಂದ ಲೀಡರ್ಸ್ ಯಾಕೆ ಹೋಗಿ ಭೇಟಿಯಾಗಿದ್ದಾರೆ? ಸಮಾವೇಶ ಮಾಡಬೇಕು ಅಂತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಕ್ಲಿಯರೆನ್ಸ್ ತಗೊಳಕ್ಕೆ ಹೋಗಿದ್ದಾರಾ? ಇನ್ನು ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಈ ಭೇಟಿ ಬಗ್ಗೆ? ಒಂದು ರಾಜ್ಯ ರಾಜಕೀಯದಲ್ಲಿ ಮೇ
ನಾಯಕರ ಬಳಿಕ ಒಂದಷ್ಟು ಮಹತ್ತರವಾದಂತಹ ಚಿತ್ರಣಗಳು ಬದಲಾಗ್ತವೆ ಅನ್ನೋ ಚರ್ಚೆಗಳಿದ್ದಾವೆ. ಒಂದು ಸಚಿವ ಸಂಪುಟ ಪುನರ್ರಚನೆ ಆದ್ರೂ ಆಗಿರ್ಬೋದು, ಇನ್ನೊಂದು ನಾಯಕತ್ವದ ಬದಲಾವಣೆ ಆದ್ರೂ ಕೂಡ ಆಗಿರ್ಬೋದು. ಎರಡೂ ವಿಚಾರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದ್ರಿಂದ ಸಿಎಂ ಟೀಮ್ ಒಂದು ರೀತಿಯಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಪೂರಕವಾದಂತಹ ಬೆಂಬಲ ಬೇಕಾಗುತ್ತೆ. ಈ ತರದ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತು ನಾಯಕತ್ವದ ದೃಷ್ಟಿಯಿಂದ ನಾವು ಈ ತರದ ಐದು ಸಮಾವೇಶನ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಬೆಂಬಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ನಾಯಕತ್ವದ ವಿಚಾರವಾಗಿ ಕೂಡ ಮನವಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯಾಗ್ತಾ ಇವೆ. ಬಹಳ ಪ್ರಮುಖವಾಗಿ ನಾಯಕತ್ವವನ್ನು ಬದಲಾವಣೆ ಮಾಡಬಾರದು, ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕು, ಮುಂದಿನ ಚುನಾವಣೆಯಿಂದ ದೃಷ್ಟಿಯಿಂದ ಇದೇ ರೀತಿ ಕಂಟಿನ್ಯೂ ಆಗಿರ್ತಾ ಹೋದ್ರೆ ಒಳ್ಳೇದು ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಕಠಿಣ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸವನ್ನ ಆಗುತ್ತೆ. ಯಾವ ರೀತಿಯಾಗಿ ಬಿಜೆಪಿ ನಾಯಕತ್ವವನ್ನು ಬದಲಾವಣೆ ಮಾಡಿ ಚುನಾವಣೆಯಲ್ಲಿ ಸೋಲುವಂತ ಪರಿಸ್ಥಿತಿ ಬಂತು, ಇಲ್ಲೂ ಕೂಡ ಆ ತರದ ಪರಿಸ್ಥಿತಿಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ನೀವು ನಾಯಕತ್ವದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ನಡೆಸೋಕೆ ಸಿದ್ದರಾಮಯ್ಯ ಅವಕಾಶ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಸಚಿವರಾದಂತಹ ಮಹದೇವಪ್ಪನವರು ಮತ್ತು ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ನಾಯಕತ್ವದ ವಿಚಾರವನ್ನ ಮೇ 4ರ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರೆದು ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಹೋಗಿ ಈಗ ದೆಹಲಿಗೆ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಕೂಡ ಬಹಿರಂಗ ಹೇಳಿಕೆಯನ್ನು ನೀಡುವ ಮೂಲಕ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಒಂದು ಗಟ್ಟಿಯಾಗಿ ಧ್ವನಿಯನ್ನ ಎತ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಕುರ್ಚಿ ಕಾಳಗದ ನಡುವೆಯೇ ಮತ್ತೊಂದು ಕಡೆ ಅಹಿಂದ ಸಚಿವರುಗಳು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಐಸಿಸಿ ಪ್ರಮುಖರನ್ನ ಭೇಟಿಯಾಗ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸಚಿವ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನೋಡಿ, ಈ ಹಿಂದೆ ಒಂದಷ್ಟು ಜನ ಸಚಿವರುಗಳು ಸಚಿವಾಕಾಂಕ್ಷಿ ಶಾಸಕರುಗಳು ಹೋಗಿ ಭೇಟಿಯಾಗಿದ್ರು. ಇದೀಗ ಸೀನಿಯರ್ಸ್ ಎಲ್ಲ ಒಂದಷ್ಟು ಜನ ಜೊತೆಗೆ ಅಹಿಂದ ಸಚಿವರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಎಚ್ ಸಿ ಮಹದೇವಪ್ಪ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸುರ್ಜೇವಾಲಾ ಅವರ ನಿವಾಸದಲ್ಲೇ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರಂತೆ. ರಾಜ್ಯ ರಾಜಕೀಯದ ಪಲ್ಲಟಗಳ ಚರ್ಚೆ ಏನು ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಈ ಭೇಟಿಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಹಿಂದೆ ಹೋದ ಶಾಸಕರ ಗುಂಪಿನಲ್ಲಿ ಒಂದಷ್ಟು ಮಂದಿ ಡಿಕೆಶಿ ಬಣದ ಶಾಸಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಇವರು ಸಿದ್ದರಾಮಯ್ಯ ಬಣದ ನಾಯಕರುಗಳೇ ಹೆಚ್ಚಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವರುಗಳು, ಅಹಿಂದ ಸಚಿವರುಗಳು ಹೋಗಿ ದೆಹಲಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏನು ಪ್ರಾಮುಖ್ಯತೆ ಇದೆ ಈ ಒಂದು ಭೇಟಿಗೆ? ಯಾತಕ್ಕೋಸ್ಕರ ಇವರೆಲ್ಲರೂ ಅಹಿಂದ ಲೀಡರ್ಸ್ ಯಾಕೆ ಹೋಗಿ ಭೇಟಿಯಾಗಿದ್ದಾರೆ? ಸಮಾವೇಶ ಮಾಡಬೇಕು ಅಂತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಕ್ಲಿಯರೆನ್ಸ್ ತಗೊಳಕ್ಕೆ ಹೋಗಿದ್ದಾರಾ? ಇನ್ನು ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಈ ಭೇಟಿ ಬಗ್ಗೆ? ಒಂದು ರಾಜ್ಯ ರಾಜಕೀಯದಲ್ಲಿ ಮೇ 4ರ ಬಳಿಕ ಒಂದಷ್ಟು ಮಹತ್ತರವಾದಂತಹ ಚಿತ್ರಣಗಳು ಬದಲಾಗ್ತವೆ ಅನ್ನೋ ಚರ್ಚೆಗಳಿದ್ದಾವೆ. ಒಂದು ಸಚಿವ ಸಂಪುಟ